ಮೈಸೂರಲ್ಲಿ ಡಿಸಿಎಂ ಡಿಕೆಶಿಗೆ ಮುಜುಗರ ರೀತಿ ಸಿಎಂ ಹೇಳಿಕೆ ಕೊಟ್ಟಿರುವ ವಿಚಾರ ಸಿಎಂ ಸಿದ್ದರಾಮಯ್ಯ ಅಹಂಕಾರ ಮೆರೆದಿರೋದೇ ದೊಡ್ಡ ಸಾಧನೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಹಂಕಾರ ಮೆರೆದಿರೋದೇ ದೊಡ್ಡ ಸಾಧನೆ. ಬಿಜೆಪಿ ಶಾಸಕ ಮಾಜಿ ಡಿಸಿಎಂ ಹಾಲಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿಕೆ ಸಿಎಂ ಎಲ್ಲದರಲ್ಲೂ ವರ್ಸ್ಟ್, ನಡವಳಿಕೆಯಲ್ಲೂ ವರ್ಸ್ಟ್. ಇನ್ನು ಅವಮಾನ ಅಂತ ಅನಿಸಿದ್ರು ಅದಕ್ಕೆ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಸಿದ್ದರಾಮಯ್ಯ ನಡವಳಿಕೆಯಲ್ಲೇನೆ ಅಹಂಕಾರ ಎದ್ದು ಕಾಣಿಸ್ತಾ ಇದೆ. 2 ವರ್ಷದ ಸಾಧನಾ ಸಮಾವೇಶದಲ್ಲಿ ದುರಹಂಕಾರದ ಸಾಧನೆ ಮಾಡಿದ್ದಾರೆ. ಡಿಸಿಎಂಗೆ ಏನೂ ಅನಿಸಿಲ್ಲ, ಅದೆಲ್ಲ ಅವರಲ್ಲಿ ಏನೂ ಇಲ್ಲ. ಇನ್ನು ಕಾಂಗ್ರೆಸ್ ನಾಯಕರಿಂದ ಅಧಿಕಾರ ಹಾಗೂ ದುಡ್ಡಿದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ ಅವರಿಗೆ. ಕಾಂಗ್ರೆಸ್ನವರು ಒಂದು ಕಡೆ ಅಹಂಕಾರದಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ, ನಮಗೆ ಅಧಿಕಾರ ಇದೆ ಅಂತ ಅರ್ಥದಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದರು. ಎಷ್ಟು ಎದ್ದು ಕಾಣುತ್ತೆ, ಜನ ನೋಡಿದವ್ರಿಗೆ ಏನು ಅನ್ಸ್ಬೇಕು, ಹೋಲಿ ಬಿಡಿ ಇವರೇನೋ ಹೊಡೆದಾಡ್ತಾ ಇದ್ದಾರೆ, ಗುದ್ದಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ, ಅಸಹ್ಯ ಪಡ್ತಾರೆ ಜನ. ಕರ್ನಾಟಕದ ಜನ ಅಸಹ್ಯ ಪಡ್ತಾರೆ. ಎಂಥವ್ರ ಅಪ್ಪ ಮುಖ್ಯಮಂತ್ರಿ, ಎಂಥವ್ರಯ್ಯ ಮುಖ್ಯಮಂತ್ರಿ, ಎಂಥವ್ರಯ್ಯ ಮಂತ್ರಿಗಳು, ಯಾವುದಯ್ಯ ಇದು ಕಾಂಗ್ರೆಸ್ ಪಕ್ಷ, ಏನಯ್ಯ ಇವ್ರ ನಡವಳಿಕೆಗಳು, ಏನಾರ ಗೌರವಾನ್ವಿತವಾಗಿ ನಮ್ಮ ನಾಯಕರು, ನಮ್ಮ ಈ ಸರ್ಕಾರ ಅನ್ನೋಂಥದಕ್ಕೆ ನಾಚಿಕೆ ಪಡುವಂಥ ರೀತಿಯಲ್ಲಿ ಇವ್ರ ನಡವಳಿಕೆಗಳು ಎದ್ದು ಕಾಣುತ್ತೆ. ಅಹಂಕಾರ ಎದ್ದು ಕಾಣ್ತಿದೆ ಪ್ರತಿಯೊಬ್ಬರಲ್ಲೂ. ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಅವ್ರ ಸಚಿವ ಸಂಪುಟದ ಅಹಂಕಾರಗಳು, ಅವ್ರ ನಡವಳಿಕೆಗಳು ನೀವು ನೋಡ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ಇವತ್ತು ಅದನ್ನು ನೋಡ್ಬೋದು ಯಾವ ರೀತಿ ಇದೆಲ್ಲ ಆಡೋಂಥ ಮಾತುಗಳ. ಒಂದು ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋಂಥ ಮಾತುಗಳ. ಏನ್ ಬೇಕಾದ್ರೆ ಮಾತಾಡಿ ನಾವು ಜಯಿಸ್ಕೋತೀವಿ, ಏನ್ ಬೇಕಾದ್ರೆ ಹೇಳಿದ್ರು ನಮಗೆ ಜಯಿಸ್ಕೋಬಹುದು, ನಾವು ಬದುಕಬಹುದು ಅನ್ನೋಂಥ ಈ ಮನಸ್ಥಿತಿ ಇದೆಯಲ್ಲ, ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಇಂಥ ಕೆಟ್ಟ ನಡವಳಿಕೆಗಳು ಎಂದು ನಾವು ಕಂಡಿಲ್ಲ, ಕಾಣೋದಿಲ್ಲ. ಎಷ್ಟೇ ಅಗತನ ಇರಲಿ, ಎಷ್ಟೇ ದ್ವೇಷ ಇರಲಿ, ಎಷ್ಟೇ ವ್ಯತ್ಯಾಸಗಳಿದ್ರು ಈ ರೀತಿ ನಡವಳಿಕೆಗಳು ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಾದ್ರಲ್ಲೂ ವರ್ಷ್ಟಿರು ನಡವಳಿಕೆನಲ್ಲೂ ಇನ್ನೇನು ಆಡಳಿತ ಅಂತೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಒಳ್ಳೆ ಚಿಂತನೆಯೂ ಇಲ್ಲ, ಒಳ್ಳೆ ಕಲ್ಪನೆಯೂ ಇಲ್ಲ, ಭ್ರಷ್ಟಾಚಾರ ತುಂಬ ನಡವಳಿಕೆನಲ್ಲೂ ಇಲ್ಲ. ಇನ್ನೇನು ಜನ ಇವರಿಂದ ಎದುರು ನೋಡ್ಬೋದು. ಕೈ ಮುಗ್ದಿ 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಇದೇ ನೋಡಿ ನಾವು ಸಾಧನೆ ಏನು, ದುರಂಕಾರ ಅಹಂಕಾರವನ್ನ ಮೆರೆಯುವಂಥದ್ದೇ ಸಾಧನೆ. ನಾನೇ ನಾಯಕ, ನಾನೇ ಸರ್ವೋಚ್ಚ ನಾಯಕ, ಯಾರಂಗ್ ಮೆರಿತಾರ? ತಗ್ಬೇಕು, ತಗ್ಗಿದಷ್ಟು ಮನುಷ್ಯ ದಡ್ತಾನೆ, ತಗ್ಬೇಕು.